ಎಲ್ಲರಿಗೂ ನಮಸ್ಕಾರಗಳು. ನಾನು ಈ ದಿನ ಹಾಗಲಕಾಯಿಯ ಆರೋಗ್ಯ ಪ್ರಯೋಜನಗಳನ್ನು, ಔಷಧಿ ಗುಣಗಳನ್ನು ತಿಳಿದುಕೊಳ್ಳುತ್ತಾ ಹಾಗಲಕಾಯಿಯನ್ನು ಎಲ್ಲರೂ ಇಷ್ಟಪಟ್ಟು ತಿನ್ನುವ ಹಾಗೆ ರುಚಿಕರವಾಗಿ ಹೇಗೆ ಸುಲಭವಾಗಿ ಮಾಡಬಹುದೆಂದು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನಾನು ಇಲ್ಲಿ ಹಾಗಲಕಾಯಿಯನ್ನು ತೆಳುವಾಗಿ ಈ ರೀತಿ ಗಾಲಿ ರೌಂಡ್ ಶೇಪಲ್ಲಿ 3 ಹಾಗಲಕಾಯಿಗಳನ್ನು ಹೆಂಚಿಕೊಂಡಿದ್ದೇನೆ. ಇದನ್ನು ಜ್ಯೂಸ್ ಅಥವಾ ಪಲ್ಯ ಮಾಡಿಕೊಂಡು ಸೇವಿಸಬಹುದು. ತೆಳುವಾಗಿ ಹೆಂಚಿಕೊಂಡ ನಂತರ ಅದರೊಳಗಿರುವ ಬೀಜಗಳನ್ನು ಎಲ್ಲವನ್ನು ತೆಗೆಯಬೇಕು. ನಿಮಗೆ ಚಾಕುವಿನಿಂದ ತೆಗೆಯಲು ಕಷ್ಟವಾದರೆ ಕೈಯಿಂದ ಸಹ ಸುಲಭವಾಗಿ ತೆಗೆಯಬಹುದು. ಈ ರೀತಿ ನೋಡಿ. ಹಾಗಲಕಾಯಿಯು ಕಹಿಯಾಗಿರುವುದರಿಂದ ಬಹುತೇಕರಿಗೆ ಇದು ಇಷ್ಟವಾಗುವುದಿಲ್ಲ. ಆದರೂ ಇದನ್ನು ರುಚಿಕರವಾಗಿ ಎಲ್ಲರೂ ಇಷ್ಟಪಟ್ಟು ತಿನ್ನುವ ಹಾಗೆ ನಾವು ಮಾಡಬಹುದು. ಇದನ್ನು ಮಾಡಲು ಬಹಳ ಯಾವುದೇ ಮಸಾಲೆ ಪದಾರ್ಥಗಳ ಅವಶ್ಯಕತೆಯೂ ಇಲ್ಲ. ನೋಡಲು ಹಾಗಲಕಾಯಿಗಳು ಎಷ್ಟು ಸುಂದರವಾಗಿದೆ. ಈಗ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಹೆಂಚಿ ಇಟ್ಟುಕೊಂಡಂತಹ ಹಾಗಲಕಾಯಿಗಳನ್ನು ಆ ನೀರಿನಲ್ಲಿ 15ರಿಂದ 20 ನಿಮಿಷಗಳ ಕಾಲ ಅಥವಾ ಅರ್ಧ ಗಂಟೆಗಳ ಕಾಲ ಬಿಟ್ಟು ಬಿಡಬೇಕು. ಮಾಡಲು ಬೇಕಾಗುವ ಸಾಮಗ್ರಿಗಳು: ನಾನು ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ತೆಗೆದುಕೊಂಡು ನೆನೆಸಲು ಇಟ್ಟಿರುವೆನು. ಈಗ ಒಂದು ಗ್ಯಾಸ್ ಮೇಲೆ ಮಣ್ಣಿನ ಪಾತ್ರೆಯನ್ನು ಇಟ್ಟು ಕಾಯಲು ಬಿಡಿ. ಕಾಯಲು ಸಮಯ ಬೇಕು. ಈಗ ಆ ನೀರಿನಲ್ಲಿ ಇಟ್ಟಂಥ ಹಾಗಲಕಾಯಿಗಳನ್ನು ಸೋಸಿಕೊಳ್ಳಬೇಕು. ಹಾಗಲಕಾಯಿಯಲ್ಲಿನ ಆರೋಗ್ಯ ಪ್ರಯೋಜನಗಳನ್ನು ತಿಳಿದರೆ ಬಹಳ ಅಚ್ಚರಿಯಾಗುತ್ತದೆ. ಆದರೂ ಇದನ್ನು ನಾವು ತಿನ್ನಲು ಹಿಂದೆ ಮುಂದೆ ಏಟು ಹಾಕುತ್ತೇವೆ. ಮಣ್ಣಿನ ಪಾತ್ರೆ ಸರಿಯಾಗಿ ಬಿಸಿಯಾದ ನಂತರ ಅದಕ್ಕೆ ಹಾಗಲಕಾಯಿ ತುಂಡುಗಳನ್ನು ಹಾಕಿ ಚೆನ್ನಾಗಿ ಹುರಿಯಬೇಕು. ಹುರಿಯಲು ಸ್ವಲ್ಪ ಸಮಯ ಬೇಕು. ಹುರಿದ ನಂತರ ಹಾಗಲಕಾಯಿಗಳ ಬಣ್ಣವು ಚೇಂಜ್ ಆಗುತ್ತದೆ. ಸ್ವಲ್ಪ ಕಂದು ಬಣ್ಣಕ್ಕೆ ಬಂದು ಈ ಥರ ಪೂರ ಮೆತ್ತಗೆ ಆಗುತ್ತವೆ. ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ. ಇತ್ತೀಚೆಗೆ ಮಧುಮೇಹಿಗಳ ಸಂಖ್ಯೆ ದಿನೇ ಹೆಚ್ಚುತ್ತಲೇ ಇದೆ. ನಾನು ಇಲ್ಲಿ ಈರುಳ್ಳಿ, ಬೆಲ್ಲ, ಕರಿಬೇವು, ನೆನೆ ಹಾಕಿದ ಹುಣಸೆ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಪಾತ್ರೆ ಬಿಸಿಯಾದ ನಂತರ ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆಯನ್ನು ಹಾಕಿ ದೊಡ್ಡವರು ಚಿಕ್ಕವರು ಎಂಬ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರಲ್ಲಿಯೂ ಈ ಮಧುಮೇಹ ಎಂಬುದು ತುಂಬ ಸಮಸ್ಯೆಯಾಗಿದೆ. ಈಗ ಇಲ್ಲಿ ಕರಿಬೇವನ್ನು ಹಾಕಿಕೊಳ್ಳಬೇಕು. ಮಧುಮೇಹಿಗಳು ಈ ಹಾಗಲಕಾಯಿಯ ಜ್ಯೂಸನ್ನು ಹಸಿಯಾದಾಗಿ ಕುಡಿಯೋದರಿಂದ ಮಧುಮೇಹವನ್ನು ನಿಯಂತ್ರಣದಲ್ಲಿಡಬಹುದು. ಇನ್ನು ಬಹುತೇಕರ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗಿರುತ್ತದೆ. ಅಂತಹವರು ಸುಲಭವಾಗಿ ದೊರೆಯುವ ಹಾಗಲಕಾಯಿಯ ಜ್ಯೂಸ್ ಸೇವಿಸುವುದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸಿಕೊಳ್ಳಬಹುದು. ಈಗ ನಾನು ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಬಾಡಿಸಿ ಪಾತ್ರೆಯ ಮುಚ್ಚಳವನ್ನು ಮುಚ್ಚುವುದರಿಂದ ಈರುಳ್ಳಿಯು ಚೆನ್ನಾಗಿ ಬೇಗನೆ ಬೆಂದು ಬರುತ್ತದೆ. ಈಗ ಸ್ವಲ್ಪ ಅರಿಶಿಣದ ಪುಡಿಯನ್ನು, ಅಚ್ಚ ಖಾರದ ಪುಡಿಯನ್ನು, ಮಸಾಲೆ ಮಾಡಿರುವಂತಹದ್ದು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಈಗ ಇದಕ್ಕೆ ಮೊದಲೇ ನೆನೆಯಲು ಇಟ್ಟಂಥ ಹುಣಸೆ ಹಣ್ಣಿನ ಹುಳಿಯನ್ನು ಹಾಕಬೇಕು. ಇದಕ್ಕೆ ನಾವು ಹುಳಿ, ಬೆಲ್ಲ ಮತ್ತು ಹಾಗಲಕಾಯಿ ಕಹಿ 3 ಮಿಶ್ರಣವು ಮಿಕ್ಸ್ ಆಗುವುದರಿಂದ ಇದರ ರುಚಿ ಅದ್ಭುತವಾಗಿರುತ್ತದೆ. ಈಗ ನಾವು ಇದನ್ನು ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಬೆಲ್ಲವನ್ನು ಹಾಕಿದ ನಂತರ ಚೆನ್ನಾಗಿ ಕುದಿಯಬೇಕು. ಇದು ಎಲ್ಲ ಬೆಲ್ಲ ಕರಗಿ ಮಿಕ್ಸ್ ಆಗಬೇಕು. ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷ ಕುದಿಸೋದರಿಂದ ಚೆನ್ನಾಗಿ ಕುದಿಯುತ್ತದೆ. ಈಗ ಹುರಿದಿಟ್ಟುಕೊಂಡಂಥ ಹಾಗಲಕಾಯಿಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ನೀರನ್ನು ಹಾಕಬಾರದು. ಹುಣಸೆ ಹಣ್ಣಿನ ರಸ, ಬೆಲ್ಲ, ಉಪ್ಪು ಇದೆಲ್ಲದರ ಮಿಶ್ರಣದಲ್ಲೇ ಇದು ಕುದ್ದು ಬರಬೇಕು. ಸಂಪೂರ್ಣವಾಗಿ ನೀರು
ಆವಿಯಾಗುವವರೆಗೂ ಬೇಯಿಸಬೇಕು. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡರೆ ರುಚಿಯಾದ ಹಾಗಲಕಾಯಿಯ ಪಲ್ಯ ಸವಿಯಲು ಸಿದ್ಧವಾಗುತ್ತದೆ. ನೀವು ಒಂದು ಬಾರಿ ಈ ರೀತಿ ಹಾಗಲಕಾಯಿಯ ರೆಸಿಪಿಯನ್ನು ಟ್ರೈ ಮಾಡಿ. ನಿಮಗೂ ಸಹ ಆವಾಗ ಹಾಗಲಕಾಯಿಯು ಕಹಿಯಲ್ಲ ಸಿಹಿ ಎಂದು ತಿಳಿಯುತ್ತದೆ. ನಿಮಗೆ ನನ್ನ ವಿಡಿಯೋಗಳು ಇಷ್ಟವಾಗುತ್ತಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೋಡಿದರಲ್ಲ ಹಾಗಲಕಾಯಿಯ ಉಪಯೋಗಗಳನ್ನು. ಥ್ಯಾಂಕ್ ಯು.